ಪ್ರಸಾದದ ವಿಚಾರ ಇರಬಹುದು ಮತ್ತು ರಥಯಾತ್ರೆ ವಿಚಾರದಲ್ಲಿ ಈ ಸ್ನಾನ ಅನ್ನುವಂಥದ್ದಾದ ಮೇಲೆ ದೇವರಿಗೆ ಜ್ವರ ಬರುತ್ತೆ. ಅದು ನಮ್ಮ ಇದಕ್ಕೆ ನಾವು ಹೊಂದಿಸ್ಕೊಂಡ್ರೆ ಅಂದರೆ ಏನಾದರೂ ಒಂದು ದೊಡ್ಡ ಕೆಲಸಕ್ಕೆ ಹೋಗೋ ಮುಂಚೆ ನಾವು ತಡೆದು ನಿಂತು ಹೋಗಬೇಕು ಅನ್ನುವಂಥ ಸಂದೇಶ. ಯದ್ ಭಾವಂ ತದ್ಭವತಿ ಅಂತ ನಾವು ಹೇಗೆ ಭಾವಿಸ್ಕೊಳ್ತೀವೋ ಹಾಗೆ ಇರುತ್ತೆ. ನಾವು ಭಗವಂತನನ್ನು ನಮ್ಮ ಆಚಾರ್ಯರು ಪಿಳ್ಳಲೋಕಾಚಾರ್ಯರು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನವವಿಧ ಸಂಬಂಧ ಅಂತ ಭಗವಂತನ ಜೊತೆ 9 ವಿಧವಾದಂತಹ ಸಂಬಂಧಗಳನ್ನು ಮಾಡಬಹುದು ಅಂತ. ಸ್ನೇಹಿತನಾಗಿ, ತಂದೆಯಾಗಿ, ತಾಯಿಯಾಗಿ, ಹೀಗೆ ಎಲ್ಲ ಸಂಬಂಧಗಳು ಮಾಡ್ಬೋದಲ್ಲ. ಕೃಷ್ಣನನ್ನು ಗೋಪಿಯರೆಲ್ಲ ಆ ರೀತಿ ನೋಡಿದ್ರು. ಅವನ ಫ್ರೆಂಡಾಗಿ, ಸ್ನೇಹಿತನಾಗಿ ನೋಡಿದ್ರು. ಅವನನ್ನು ಸಾಕ್ಷಾತ್ ಭಗವಂತ ಅಂತ ಹೇಳಲಿಕ್ಕಾಗಲ್ಲ. ಭಗವಂತ ದೇವರು ಸ್ವಲ್ಪ ದೂರ ಆಗಿಬಿಡುತ್ತೆ, ಹೆದರಿಕೆ ಬರುತ್ತೆ. ಈ ಕೃಷ್ಣ ಅಂದರೆ ಎಲ್ರಿಗೂ ಹೀಗೆ ಇಷ್ಟ, ತುಂಬ ಹತ್ತಿರ ಆಗ್ತಾನೆ. ಅಲ್ಲಿರುವಂಥ ಭಕ್ತರೆಲ್ಲರಿಗೆ ಕೃಷ್ಣ ಅಂತ ಪರಮ ಭಕ್ತ, ಅವನ ಸ್ನೇಹಿತ. ಭಕ್ತ ಅನ್ನೋದಕ್ಕಿಂತ ಸ್ನೇಹಿತ ಅವನಿಗೆ. ಅದನ್ನು ಸ್ನೇಹಿತರು ಯಾವ ರೀತಿ ವರ್ತನೆ ಮಾಡ್ತಾರೆ ಆ ರೀತಿ ವರ್ತನೆ ಮಾಡ್ತಾರೆ. ಅಲ್ಲಿ ನಡೆಯುವಂತಹ ಭೋಗ ಇದೆಯಲ್ಲ, ಅದು ಎಲ್ಲೂ ನಡೆಯೋದಿಲ್ಲ. ಅಲ್ಲಿ ಅದು ಬಹಳ ವಿಶೇಷವಾದಂಥದ್ದು. ಅಲ್ಲಿನ ಐತಿಹ್ಯದ ಪ್ರಕಾರ ಪ್ರತಿನಿತ್ಯ ರುಕ್ಮಿಣಿ ಅಲ್ಲಿಗೆ ಬಂದು ಭಗವಂತನಿಗೆ ನಿವೇದನವನ್ನು ಮಾಡ್ತಾಳೆ ಎನ್ನುವಂಥದ್ದು ಐತಿಹ್ಯ. ಅದು ಇಡೀ ವಿಶ್ವದಲ್ಲೇ ಆ ಅಡಿಗೆಯ ಮನೆ ಬಹಳ ಪ್ರಸಿದ್ಧಿಯಾದಂಥದ್ದು. ಅಲ್ಲಿ ನಡೆಯುವಂತಹ ಪ್ರಸಾದದ ವ್ಯವಸ್ಥೆ ಬಹಳ ವಿಶೇಷವಾದಂಥದ್ದು. ಭಗವಂತನಿಗೆ ವಿಧ ವಿಧವಾದಂತಹ ಭೋಗನೆಲ್ಲ ಚಪ್ಪನ್ನ ಭೋಗ ಅಂತ ಹೇಳಿ ಅಷ್ಟು ಇದನ್ನು ಅವನಿಗೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಅದೇ ವಿಶೇಷ. ಅಲ್ಲಿ ಆನಂದ ಪ್ರಸಾದ ಅಂತಿದೆ, ಅಲ್ಲಿಗೆಲ್ಲ ಪ್ರಸಾದ ಬರುತ್ತೆ, ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಅದು ಎಲ್ಲ ಕಡೆ ಆ ಪ್ರಸಾದದ ವೈಭವ ಇದೆ. ಅದು ಪತಿತ ಪಾವನ ಕ್ಷೇತ್ರ, ಪ್ರಸಾದ ಪಾವನ ಕ್ಷೇತ್ರ. ಅಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಕೆಲವರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡುವಂತಹ ಪದ್ಧತಿ ಇದೆ. ಆ ಕ್ಷೇತ್ರದಲ್ಲಿ, ಪುರುಷೋತ್ತಮ ಕ್ಷೇತ್ರದಲ್ಲಿ ಏಕಾದಶಿಯ ಆಚರಣೆ ಇಲ್ಲ. ಭಗವಂತನಿಗೆ ಪ್ರತಿನಿತ್ಯ ಏನು ಭೋಗ ಆಗುತ್ತೋ ಅದೇ ಆಗಬೇಕು, ಅದು ಪದ್ಧತಿಯಲ್ಲಿ. ಹೌದು. ಅಲ್ಲಿ ಅಲ್ಲಿಂದ ದ್ವಾರಕ ಅವನ ರಾಜಧಾನಿ. ಅವನು ಅದು ದ್ವಾರಕಾಧೀಶನಾಗಿ ಅಲ್ಲಿ ಆನಂದವಾಗಿ ಸೇವೆ ಕೊಡ್ತಾನೆ. ಭಕ್ತರೆಲ್ಲರಿಗೆ ಅಚ್ಚುಮೆಚ್ಚು ಅವನು ಕೃಷ್ಣ ದ್ವಾರಕಾಧೀಶ. ಅಲ್ಲಿ ಅವನು ರಾಜನಾಗಿ ಇರ್ತಾನೆ. ಇಲ್ಲೆಲ್ಲ ಪಾಲಲೀಲೆ ಆಯಿತು ಇತ್ಯಾದಿ ಆದರೆ ಅಲ್ಲಿ ದ್ವಾರಕಾಧೀಶನಾಗಿದ್ದಾನೆ. ಉಡುಪಿಯ ಕೃಷ್ಣನನ್ನು ಮಧ್ವಾಚಾರ್ಯರು ಮಲ್ಪೆ ಬೀಚಿನಿಂದ ಹಡಗಿನಲ್ಲಿ ಹೋಗ್ತಾ ಇದ್ದಂತಹ ಇದನ್ನು ಇವರ ಮಂತ್ರಶಕ್ತಿಯಿಂದ ಹಡಗನ್ನು ಅಲ್ಲಿ ಸಮುದ್ರದಲ್ಲಿ ಅಲೆಗಳಾಗಿ ತೊಂದರೆಗೀಡಾದಾಗ ಅಲ್ಲಿದ್ದಂಥವರು ಕೂಕೊಂಡ್ರು. ದಡದಲ್ಲಿದ್ದಂಥ ಮಧ್ವಾಚಾರ್ಯರು ತಮ್ಮ ಕಾಷಾಯ ವಸ್ತ್ರವನ್ನು ಇದು ಮಾಡಿ ಅದನ್ನು ಅಲ್ಲಿದ್ದಂಥವ್ರು ಕೇಳಿದ್ರು ನಿಮಗೇನು ಬೇಕು ಅಂತ. ಅಲ್ಲಿ ತಂದಿದ್ರು ಅವರು ಚಂದನದ ಗಂಧದ ಅದನ್ನು ಕೇಳಿದ್ರು. ಅದರಲ್ಲಿ ಕೃಷ್ಣ ದರ್ಶನ ಆಯಿತು. ಅಲ್ಲಿಂದ ಕೃಷ್ಣ ರುಕ್ಮಿಣೀಕರಾರ್ಚಿತವಾದಂತಹ ಕೃಷ್ಣ, ಉಡುಪಿಯ ಕೃಷ್ಣ. ಅವನಿಗೆ ವಿಶೇಷವಾಗಿ ಈ ಜನ್ಮಾಷ್ಟಮಿಯ ಸಂಭ್ರಮದಲ್ಲಿ ಇಲ್ಲಿ ನಡೀತಾ ಇದೆ. ಅಲ್ಲಿ ಆ ಕೃಷ್ಣ ಗುರುವಾಯೂರ ಕೃಷ್ಣ, ಗುರು ಮತ್ತು ವಾಯು ಇಬ್ಬರು ಆ ಕೃಷ್ಣನನ್ನು ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರು. ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ ಗುರುವಾಯೂರ ಕ್ಷೇತ್ರ. ಅಲ್ಲೂ ಅನೇಕ ಸಂತರಿಗೆ, ಭಕ್ತರಿಗೆ ಗುರುವಾಯೂರಪ್ಪ ಅನೇಕ ಲೀಲೆಗಳನ್ನೆಲ್ಲ ನಡೆಸಿದ್ದಾನೆ. ಗುರುವಾಯೂರಪ್ಪನ ಪರಮಭಕ್ತರಾದಂತಹ ನಾರಾಯಣ ಭಟ್ಟತಿರಿ ಶ್ರೀಮದ್ ಭಾಗವತದ ಸಾರವಾದಂತಹ ನಾರಾಯಣಿ 1000 ಶ್ಲೋಕಗಳಲ್ಲಿ ಪೂರ್ತಿ ಅಲ್ಲಿ ರಚನೆ ದೇವಸ್ಥಾನದಲ್ಲೇ ಕೂತು ರಚನೆ ಮಾಡಿ ಒಂದೊಂದು ಪದ್ಯವನ್ನು ಕೃಷ್ಣ ಗುರುವಾಯೂರಪ್ಪ ಅದನ್ನು ಕೇಳಿ ಆನಂದಪಟ್ಟಿದ್ದಾರೆ ಎನ್ನುವಂಥದ್ದು ಆ ಕ್ಷೇತ್ರದ ಐತಿಹ್ಯ. ಹೀಗೆ ಎಲ್ಲ ಕ್ಷೇತ್ರಗಳು ದ್ವಾರಕೆಯಲ್ಲೇ ರಾಜಸ್ಥಾನದಲ್ಲೇ ಪಂಚದ್ವಾರಕೆಗಳಿದೆ, ನವದ್ವಾರಕೆಗಳಿದೆ. ಅದರಲ್ಲಿ ನಾಥದ್ವಾರ ಬಹಳ ವಿಶೇಷವಾದಂಥದ್ದು. ಅಲ್ಲೂ ಭೋಗ ತುಂಬ ವಿಶೇಷ. ವಲ್ಲಭಾಚಾರ್ಯರು ಆ ಕೃಷ್ಣನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಹೀಗೆ ದೇಶದ ಎಲ್ಲ ಕಡೆ, ಆ ಕಡೆ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಅನೇಕ ಕೃಷ್ಣ ಕ್ಷೇತ್ರಗಳು
ಉಡುಪಿಯ ಕೃಷ್ಣ ಆದರೆ ಮಳೂರಿನಲ್ಲಿ ಜಗದೋದ್ಧಾರನ ಕೃಷ್ಣ, ಪುರಂದರದಾಸರು ಹಾಡಿದಂತಹ ಜಗದೋದ್ಧಾರ ಇವತ್ತಿಗೂ ಆ ಮಂಟಪವನ್ನು ತೋರಿಸ್ತಾರೆ. ಆ ಕೃಷ್ಣ ಇದ್ದಾನೆ. ಇಲ್ಲಿ ಬೆಂಗಳೂರಿನಲ್ಲೇ ತುಳಸಿ ತೋಟದಲ್ಲಿ ತ್ರಿಭಂಗಿಧಾರಿ ಕೃಷ್ಣ ಅಲ್ಲಿದ್ದಾನೆ. ನಮ್ಮ ಶ್ರೀಮಠದಲ್ಲೂ ಕೃಷ್ಣ ಆರಾಧ್ಯ ಮೂರ್ತಿಯಾಗಿ ಇಲ್ಲಿದ್ದಾನೆ. ಸೊ ಕೃಷ್ಣ ಎಲ್ಲೆಲ್ಲೋ ಇರ್ತಾನೆ. ಹೀಗೆ ಅವನು ವೃಂದಾವನದಲ್ಲಿ ಪ್ರತಿ ಮನೆಗಳಿಗೂ ಹೋಗಿ ಅಲ್ಲೆಲ್ಲೇ ತೋರಿಸಿದ್ನೋ ಕೃಷ್ಣಾವತಾರ ಆದಮೇಲೆ ಭಾರತದ ವಿವಿಧ ಕಡೆಗಳಲ್ಲಿ, ವಿವಿಧ ಸ್ಥಳಗಳಲ್ಲೆಲ್ಲ, ಪುಣ್ಯಕ್ಷೇತ್ರಗಳಲ್ಲೆಲ್ಲ ಕೃಷ್ಣ ಓಡಾಡಿ ಅವನ ಲೀಲೆಗಳನ್ನು ಇವತ್ತೂ ತೋರಿಸ್ತಾ ಇದ್ದಾನೆ.